ಇಲ್ಲಿ ಎಕ್ಸಸೈಸ್ 1.1ರಲ್ಲಿ ಕ್ವಶನ್ ನಂಬರ್ 2 ನೋಡೋಣ. ಏನು ಕೊಟ್ಟಿದ್ದಾರೆ? ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆರ್ ಆಫ್ ರಿಯಲ್ ನಂಬರ್ಸ್. ರಿಲೇಷನ್ ಯಾವ ರೀತಿ ಅಂದರೆ ಎ ಕೊಮ ಬಿ, ಇದ್ರದ್ದು ರಿಲೇಷನ್ ಯಾವ ರೀತಿ? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್. ಎ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಸೊ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಯಾವುದೂ ಆಗಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ನೋಡೋಣ. ಮೊದಲನೇದಾಗಿ ರಿಲೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಆ್ಯಂಡ್ ಬಿಯ ರಿಲೇಷನ್ ಯಾವ ರೀತಿ ಅಂದರೆ ಬಿಗೆ ಸ್ಕ್ವೇರ್ ಮಾಡಿದಾಗ ಎ ಈಸ್ ಲೆಸ್ ದೆನ್ ಬಿ ಸ್ಕ್ವೇರ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಬರಬೇಕು. ಕರೆಕ್ಟ್? ಆ ರೀತಿ ಆರ್ಡರ್ಡ್ ಪೇರ್ಸ್. ಬಟ್ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ ಅಂದಕ್ಕೆ ಎಕ್ಸಾಂಪಲ್ ಕೊಡಬೇಕಲ್ಲ. ಸೊ ರಿಫ್ಲೆಕ್ಸಿವ್ ಅಲ್ಲಿ ನಾವು ಎ ಕಾಮ ಎ ತೊಗೊಳ್ತೀವಿ. ಯಾವ್ದು ಎಕ್ಸಾಂಪಲ್ ತೊಗೊಳ್ಬೋದು? ಸ್ಯಾಟಿಸ್ಫೈ ಆಗಬಾರ್ದು ಅಂದರೆ ಸ್ಯಾಟಿಸ್ಫೈ ಆಗೋ ರೀತಿ ತೊಗೊಳ್ಳೋದಿಲ್ಲ. ಸೊ ಯಾವ್ದು ಸ್ಯಾಟಿಸ್ಫೈ ಆಗೋದಿಲ್ಲ ಆ ರೀತಿ ಎಕ್ಸಾಂಪಲ್ ತೊಗೊಳ್ಬೇಕು. ಸೊ ನಾವು 1/2, 1/2 ತೊಗೊಳ್ಬೋದು. ನೋಡೋಣ ಯಾವ ರೀತಿ. ಸೊ ಎ ಪ್ಲೇಸ್ನಲ್ಲಿ 1/2, ಬಿ ಪ್ಲೇಸ್ನಲ್ಲಿ ಕೂಡ 1/2 ಬರ್ಕೊಳ್ಬೇಕಾಗತ್ತೆ. ಬಿ ಸ್ಕ್ವೇರ್ ಅಂದರೆ 1/2 ಹೋಲ್ ಸ್ಕ್ವೇರ್. ಸೊ ರಿಲೇಷನ್ ನೋಡಿ, ಇದು 1/2, ಇದು 1/2 ಹೋಲ್ ಸ್ಕ್ವೇರ್. 1/2 ಅಂದರೆ 0.5 ಆಗುತ್ತೆ. 1/2 ಹೋಲ್ ಸ್ಕ್ವೇರ್ ಅಂದರೆ 1/4. 1/4 ಅಂದರೆ 0.25. ಸೊ ಇದು 0.5 ಇದೆ, 0.25 ಇದೆ. ಸೊ ರಿಲೇಷನ್ ಪ್ರಕಾರ ಲೆಸ್ ದೆನ್ ಆರ್ ಈಕ್ವಲ್ ಬರಬೇಕು. ಕರೆಕ್ಟ್? ಸೊ ಲೆಸ್ ದೆನ್ ಆರ್ ಈಕ್ವಲ್ ಅಂತೂ ಬರ್ತಾ ಇಲ್ಲ. ಸೊ ದಿಸ್ ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್. ಯಾಕಂದರೆ 0.5 ಜಾಸ್ತಿ ಇದೆ ಅಲ್ಲ 0.25 ಅಂತ. ಈ ಎಕ್ಸಾಂಪಲ್ ತೊಗೊಳ್ಬೋದು. ಯಾವುದು? 1/2, 1/2 ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. therefore R is not reflexive relation. ಸಿಮೆಟ್ರಿಕ್ ಆಗಬಾರ್ದು ಅಂದರೆ ಯಾವ್ದು ಎಕ್ಸಾಂಪಲ್ ತೊಗೊಳ್ಬೋದು ನೋಡಿ. ಸಿಮೆಟ್ರಿಕಲ್ ಕೂಡ ಸೊ 1,2 ಸ್ಯಾಟಿಸ್ಫೈ ಆಗುತ್ತೆ. 1,2 ರಿಲೇಷನ್ ಏನು? 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್. ಕರೆಕ್ಟಾ? 2 ಸ್ಕ್ವೇರ್ ಅಂದರೆ 4. ಇದು ಸ್ಯಾಟಿಸ್ಫೈ ಆಗುತ್ತೆ. ಇದರ ರಿವರ್ಸ್ ಆರ್ಡರಲ್ಲಿ ಚೆಕ್ ಮಾಡಿ. 2,1 ಚೆಕ್ ಮಾಡಿ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಸ್ಕ್ವೇರ್. ರಾಂಗ್. 2 ಈಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತೀವಿ. ಅಂದರೆ 2, ದಿಸ್ ಇಂಪ್ಲೈಸ್ 2,1 ನಾಟ್ ಬಿಲಾಂಗ್ಸ್ ಟು ಆರ್. therefore ರಿಲೇಷನ್ ಆರ್ ಇಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ಬೋದು. ಟ್ರಾನ್ಸಿಟಿವ್ ಸಲುವಾಗಿ ಯಾವ್ದು ಎಕ್ಸಾಂಪಲ್ ತೊಗೊಳ್ಬೋದು? ಸೊ ಇದ್ರ ಸಲುವಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. 6,3 ಬಿಲಾಂಗ್ಸ್ ಟು ಆರ್ ಆಗುತ್ತೆ ಅಲ್ವಾ? ಚೆಕ್ ಮಾಡಿ ಒಂದು ಸರಿ. 6 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್. 6 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 9 ಆಗುತ್ತೆ. 3 ಸ್ಕ್ವೇರ್ ಅಂದರೆ 9. ಕರೆಕ್ಟ್. ಇನ್ನೊಂದು ಆರ್ಡರ್ಡ್ ಪೇರ್ 3 ಇಂದನೇ ಸ್ಟಾರ್ಟ್ ಆಗಬೇಕಲ್ಲ. ಸೊ 3,2 ತೊಗೊಳ್ಬೋದಾ? 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್. ಕರೆಕ್ಟ್. 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಇದು ಕೂಡ ಸ್ಯಾಟಿಸ್ಫೈ ಆಗ್ತದೆ. ಬಟ್ ಸೊ ಇದರ ಎ ಕಾಮ ಸಿ ಅಂದರೆ ಫಸ್ಟ್ ಎಲಿಮೆಂಟ್, ಇಲ್ಲಿ ಲಾಸ್ಟ್ ಎಲಿಮೆಂಟ್. 6,2 ಸ್ಯಾಟಿಸ್ಫೈ ಆಗುತ್ತಾ? ಚೆಕ್ ಮಾಡೋಣ. 6 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಅಂದರೆ 6 ಈಸ್ ಲೆಸ್ ದೆನ್ 4. ರಾಂಗ್. ಇದು ಸ್ಯಾಟಿಸ್ಫೈ ಆಗೋದಿಲ್ಲ. 6,2 ನಾಟ್ ಬಿಲಾಂಗ್ಸ್ ಟು ಆರ್. therefore ರಿಲೇಷನ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಐ ಥಿಂಕ್ ಎಕ್ಸಾಂಪಲ್ ಅರ್ಥ ಆಗಿರ್ಬೋದು. ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು.